ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಮೊಟ್ಟೆಯಿಂದ ಒಂದು ಸಾಂಬಾರ್ ತೋರಿಸ್ತಾ ಇದ್ದೀನಿ. ಗ್ರೇವಿ ಅಂತ ಕೂಡ ಹೇಳ್ಬೋದು. ನೋಡಿ, ಇದಕ್ಕೆ 5 ಮೊಟ್ಟೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ಇವಾಗ ನೋಡ್ಕೊಳ್ಳೋಣ. ಈರುಳ್ಳಿ ಇಟ್ಕೊಂಡಿದ್ದೀನಿ, ಒಂದು 3 ಈರುಳ್ಳಿ ಕಟ್ ಮಾಡಿ, 3 ಟೊಮೆಟೊ ಮತ್ತು ತೆಂಗಿನ ಹಾಲು ಫಸ್ಟು ಮತ್ತು ಸೆಕೆಂಡ್ ಮಿಲ್ಕ್, ಕೋಕೋನಟ್ ಮಿಲ್ಕ್ ಇಟ್ಕೊಂಡಿದ್ದೀನಿ. ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇವಾಗ ಇದಕ್ಕೆ ಅದು ಗಟ್ಟಿ ಇರುತ್ತೆ ಫಸ್ಟ್ ಮಿಲ್ಕ್, ಇದು ಸೆಕೆಂಡ್ ಮಿಲ್ಕ್ ಅಂತ ಹೇಳ್ತೀವಿ. ಇವಾಗ ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ ಸ್ವಲ್ಪ ಹೋಲ್ ಗರಂ ಮಸಾಲ ಇಷ್ಟನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ. ಆಯಿಲ್ ಸೇರಿಸ್ಕೊಂಡ ನಂತರ ಹೋಲ್ ಗರಂ ಮಸಾಲ, ಬೇ ಲೀಫು, ಮರಾಠ ಮೊಗ್ಗು, 1 ಏಲಕ್ಕಿ, ಚಕ್ಕೆ, ಲವಂಗ 2 ಪೀಸು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದೆರಡು ಗ್ರೀನ್ ಚಿಲ್ಲಿ ಸೇರಿಸ್ಕೊಂಡ್ರೆ ಟೇಸ್ಟ್ ಇರುತ್ತೆ. ಈಗ 3 ಆನಿಯನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ವ, ಅದನ್ನ ಇದ್ರಲ್ಲಿ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡ್ತಾ ಇರೋಣ. ಸ್ವಲ್ಪ ಟರ್ನ್ ಆಗಬೇಕು, ಕಲರು ಟ್ರಾನ್ಸ್ಪರೆಂಟ್ ಥರ ಬರಬೇಕು. 1-2 ನಿಮಿಷ ಮಾಡಿದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿರ್ತೀವಲ್ವ, 1 ಸ್ಪೂನು ಇಲ್ಲ 1.5 ಸ್ಪೂನ್, ಅದನ್ನ ಸೇರಿಸ್ಕೊಂಡು ಸ್ವಲ್ಪ ರಾಸ್ ಮೇಲೆ ಹೋಗೋ ತನಕ ಫ್ರೈ ಮಾಡಿ ಅರಿಶಿನ ಸೇರಿಸ್ಬಿಟ್ಟು ಟೊಮೆಟೊ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಸೇರಿಸ್ಕೊತೀನಿ. ದೊಡ್ಡದಾಗಿ ಕಟ್ ಮಾಡ್ಕೊಂಡಾಗ ಟೊಮೆಟೊ ಸ್ಮ್ಯಾಶಿ ಆಗುತ್ತೆ ಬೇಗ, ಚಿಕ್ಕದಾಗಿ ಮಾಡ್ಕೊಂಡಾಗ ಅಷ್ಟಾಗಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಡೋಣ. ನಂತರ ಇದು ಓಪನ್ ಮಾಡಿ ಧನಿಯಾ ಪೌಡರು, ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ಸ್ಮ್ಯಾಶಿಯಾಗಿ ಬಂದಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 1/4 ಕಪ್ ನೀರು ಇಲ್ಲ ಒಂದು ಅರ್ಧ ಕಪ್ ನೀರು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದಿದೆ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು 1-2-3 ನಿಮಿಷ ಬೇಯಕ್ಕೆ ಬಿಡೋಣ. ಹಾಗೆ ನಂತರ ಇದಕ್ಕೆ ಸೆಕೆಂಡ್ ಕೋಕೋನಟ್ ಮಿಲ್ಕ್ನ ಆ್ಯಡ್ ಮಾಡಿಬಿಟ್ಟು ಇವಾಗ್ಲೂ ಒಂದು 3 to 4 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ನೋಡಿ, ಈ ಥರ ಬಂದಿದೆ ಇವಾಗ ಗ್ರೇವಿ. ಇವಾಗ ಇದರಲ್ಲಿ ನಾವು ಮೊಟ್ಟೆನ ಒಡೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಬೇಯಿಸಿ ಸೇರಿಸ್ತಾ ಇಲ್ಲ, ಒಡೆದು ಒಂದು 3 ಮೊಟ್ಟೆ ಸೇರಿಸ್ತೀನಿ, ಬೇಯಿಸಿ ಒಂದೇ ಒಂದು ಮೊಟ್ಟೆ ಸೇರಿಸ್ತೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕು ಅದು ನಿಮ್ಮ ಆಪ್ಷನ್ನು. ಮೊಟ್ಟೆ ಎಷ್ಟು ಬೇಕು ಅಂತ ಸೇರಿಸ್ಕೊಳ್ಳಿ. ನೋಡಿ 2 ಮತ್ತೆ ಅಲ್ಲಿ ಸ್ವಲ್ಪ ಜಾಗ ಮಾಡಿ ಸೇರಿಸ್ತಾ ಇದ್ದೀನಿ. ಆಮೇಲೆ 1-2 ನಿಮಿಷ ಬಿಟ್ಟ ಮೇಲೆ ಸ್ವಲ್ಪ ಗ್ರೇವಿನ ತೆಗೆದು ಮೇಲೆ ಸೇರಿಸಿದಾಗ 2 ಕಡೆನೂ ಇವನ್ ಆಗಿ ಬೇಯುತ್ತೆ. ಲಾಸ್ಟಲ್ಲಿ ನಾವು ಫಸ್ಟ್ ಕೋಕೋನಟ್ ಮಿಲ್ಕ್ ಗಟ್ಟಿ ಇರ್ತಲ್ವ ಅದನ್ನ ಸೇರಿಸ್ಬಿಟ್ಟು ಒಂದು ಕುದಿ ಬಂದ್ರೆ ಸಾಕು. ಇವಾಗ ಬೆಂದಿರೋ ಮೊಟ್ಟೆನೂ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಸೇರಿಸ್ಕೊಂಡು ಜೀರಿಗೆ, ಗರಂ ಮಸಾಲ ಪೌಡರ್ನು 1/4 ಸ್ಪೂನ್ ಇಟ್ಕೊಂಡಿದ್ದಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಕುದಿ ಬರ್ತಾ ಇದ್ದಂಗೆ ನಾವು ಮೊಟ್ಟೆ ಸಾಂಬಾರನ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರ್ತಪ್ಪ. ನೀವು ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.